ಸಚಿವರ ಪದಗ್ರಹಣ ಕಾರ್ಯಕ್ರಮದ ಸಮಯ ಬದಲಾವಣೆ ಆಗಿದೆ. ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಈಗ 4 ಗಂಟೆಗೆ ಆರಂಭ ಆಗಬೇಕಾಗಿತ್ತು. ಲೋಕಭವನದಲ್ಲಿ ಅಂತಿಮ ಹಂತದ ಈಗ ಸಿದ್ಧತೆಯನ್ನ ಅವರು ಮಾಡಿಕೊಳ್ತಾ ಇದ್ದಾರೆ. ಈ ಮೊದಲು 4:05ಕ್ಕೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಪಟ್ಟಿಯನ್ನು ಹೋಲ್ಡ್ ಮಾಡಿಕೊಳ್ಳೋಕೆ ಹೇಳಿದ್ದಾರೆ. ಹೊಸ ಪಟ್ಟಿಯನ್ನು ಇನ್ನೂ ಕೂಡ ಲೋಕಭವನಕ್ಕೆ ಕಳುಹಿಸಿಕೊಟ್ಟಿಲ್ಲ. ಲೋಕಭವನದಲ್ಲಿ ಇವತ್ತು 20 ಜನ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಲೋಕಭವನದಲ್ಲಿ ಸಕಲ ಸಿದ್ಧತೆಗಳು ಆಗಿರುವಂತದ್ದು. ನಾನೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತೇನೆ. 20 ಜನ ನೂತನ ಸಚಿವರು ಈ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಹೀಗಾಗಿ ಎಂದಿನಂತೆ ಆ ಗಾಜಿನ ಮನೆ, ರಾಜಭವನದ ಲೋಕಭವನದ ಗಾಜಿನ ಮನೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿರುವಂತದ್ದು. ಮೊದಲಿಗೆ ವೇದಿಕೆ ಮೇಲೆ ಸಿಎಂ ಮತ್ತೆ ಡಿಸಿಎಂ ಮತ್ತೆ ರಾಜ್ಯಪಾಲರು ಇರ್ತಾರೆ. ಅದಾದ ನಂತರ 20 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರಿಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನ ಮೀಸಲಿಡಲಾಗಿರುವಂತದ್ದು. ಅದಾದ ಬಳಿಕ ವಿಶೇಷವಾಗಿ ಆ ಕನ್ನಡ ಬಾವುಟದಿಂದ ಅಲಂಕಾರವಾಗಿರುವಂತಹ ವೇದಿಕೆ ಸಿದ್ಧವಾಗಿರುವಂತದ್ದು. ಇನ್ನು ಗಾಜಿನ ಮನೆಯಲ್ಲಿ ನಡೆಯುವಂತಹ ಪ್ರಮಾಣ ವಚನಕ್ಕೆ ವಿಐಪಿಗಳು ಬರ್ತಾರೆ, ಮತ್ತೆ ಸಚಿವರ ಕುಟುಂಬಸ್ಥರು ಬರ್ತಾರೆ. ಅವ್ರಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು, ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಕುಟುಂಬ ಸದಸ್ಯರು, ವಿಐಪಿಗಳು, ವಿವಿಐಪಿಗಳು ಮತ್ತೆ ಮಾಜಿ ಸಿಎಂಗಳು ಮತ್ತೆ ಸಂಸದರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿರುವಂತದ್ದು. 5 ಗಂಟೆಗೆ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ.